ನಿನಗೆ ಎಷ್ಟೇ ದೈಹಿಕ ಬಲವಿದ್ದರೂ ಉಪಯೋಗವಿಲ್ಲ. ಅದಕ್ಕೆ ಬುದ್ಧಿಯು ಜೊತೆ ಹೂಡದಿದ್ದರೆ ದೌರ್ಬಲ್ಯನ ಶತ್ರುವು ಕೂಡ ನಿಮ್ಮನ್ನು ಸೋಲಿಸಬಲ್ಲರು. ಅದಕ್ಕೆ ಶಕ್ತಿಗಿಂತ ಯುಕ್ತಿ ಮೇಲು. ನಮಗೆ ಕೋಪ ಬರುವುದು ಸಹಜ. ಆದರೆ ಆ ಕೋಪ ಬರುವುದು ಮತ್ತೊಬ್ಬರ ತಪ್ಪುಗಳಿಗಾಗಿ. ಆದರೆ ಮತ್ತೊಬ್ಬರ ತಪ್ಪುಗಳಿಗಾಗಿ ನಮ್ಮನ್ನು ನಾವು ಶಿಕ್ಷಿಸಿದರೆ ಯಾರಾದರೆ ಮೌನವಾಗಿ ಇರಲಾರರೋ, ಯಾರಾದರೆ ಮೌನವಾಗಿರುವುದು ಒಂದು ನರಕವೆಂದು ಭಾವಿಸುತ್ತಾರೋ ಅವರು ಯಾವತ್ತೂ ಕೂಡ ಅಂದುಕೊಂಡದ್ದನ್ನು ಸಾಧಿಸಲಾಗುವುದಿಲ್ಲ. ಏಕೆಂದರೆ ಜೀವನವನ್ನು ಉನ್ನತವಾಗಿ ರೂಪಿಸಿಕೊಳ್ಳಲು ಶಕ್ತಿಯುತವಾದ ಆಲೋಚನೆಗಳು ಒಬ್ಬಂಟಿಯಾಗಿ ಇರುವಾಗ, ಮೌನವಾಗಿರುವಾಗ ಮತ್ತು ಧೈರ್ಯದಿಂದ ಇದ್ದಾಗ ಮಾತ್ರ ಹುಟ್ಟುತ್ತವೆ. ಹೇಗಾದರೆ ಈ ಸಮಸ್ತ ವಿಶ್ವವೆಲ್ಲ ಶೂನ್ಯದಿಂದ ಸೃಷ್ಟಿಯಾಗಿದೆಯೋ ಸರಿಯಾಗಿ ಅದೇ ರೀತಿ ಒಬ್ಬ ಮನುಷ್ಯ ಶೂನ್ಯ ಸ್ಥಿತಿಗೆ, ಅಂದರೆ ಮೌನದ ಸ್ಥಿತಿಗೆ, ಯೋಚನಾಯಿ ಸ್ಥಿತಿಗೆ ಹೋದಾಗ ಅತ್ಯುನ್ನತವಾದ ಯೋಚನೆಗಳು ಆರಂಭವಾಗುತ್ತದೆ. ನಿಮಗೆ ಗೊತ್ತಿದೆಯಾ, ಈ ಸಮಸ್ತ ವಿಶ್ವವು ಸೃಷ್ಟಿಯಾಗುವುದಕ್ಕೆ ಮುಂಚೆ ಇಲ್ಲಿ ಏನೂ ಇರಲಿಲ್ಲ. ಎಲ್ಲರಿಗೂ ಅರ್ಧನ ಮೌನ, ಶೂನ್ಯ. ಅಲ್ಲಿ ಯಾವ ಸಮಯವೂ ಇಲ್ಲ. ಸಮಯಾತೀತ ಸ್ಥಿತಿ. ಆ ಸ್ಥಿತಿಯಿಂದ ವಿಶ್ವವೆಲ್ಲ ನಿರ್ಮಾಣವಾಗಿದೆ. ಇದನ್ನೇ ವಿಜ್ಞಾನವು ಹೇಳುತ್ತದೆ. ಶೂನ್ಯದ ಸ್ಥಿತಿಯು ಒಂದು ಮಹಾಶಕ್ತಿ. ಆ ಶೂನ್ಯ ಸ್ಥಿತಿಯೇ ಒಬ್ಬ ಮನುಷ್ಯನು ಸಹ ಹೋಗಬಹುದು. ಅದು ಕೇವಲ ಒಬ್ಬ ಮನುಷ್ಯನಿಗೆ ಮಾತ್ರ ಸಾಧ್ಯ. ಬೇರಾಗವ ಕಾಣಿಗಳಿಗೆ ಮದ್ದು ಸಾಧ್ಯವಿಲ್ಲ. ಒಬ್ಬ ಮನುಷ್ಯನ ಯೋಚನಾಯುಧ ರಹಿತ ಸ್ಥಿತಿಯನ್ನು, ಶೂನ್ಯವನ್ನು ಅನುಕೂಲಿಸಬಹುದು. ಅದುವೇ ಧ್ಯಾನ. ನಮ್ಮ ಋಷಿಮುನಿಗಳು, ಸಾಧು ಸಂತರು, ಶರಣರು ಹಾಗೂ ವಿಜ್ಞಾನಿಗಳು ಆ ಸ್ಥಿತಿಯನ್ನು ಅನುಭವಿಸಿದರು. ಈ ದಿನ ನಮ್ಮ ವಿಜ್ಞಾನಿಗಳು ಏನೆಲ್ಲವನ್ನು ಆವಿಷ್ಕರಿಸಿವರೋ ಅವೆಲ್ಲವೂ ಒಂದು ಒಬ್ಬಂಟಿಯಾಗಿ ಇದ್ದಾಗ, ಅದರ ವಿಚಾರದಲ್ಲಿ ಮುಳುಗಿದಾಗ ಮಾತ್ರವೇ ವಿಷ್ಕಾರಗೊಂಡವು. ಅದಕ್ಕೆ ನೋಡಿ ಮೇಧಾವಿಗಳು ಮಾತನಾಡುವುದು ವಿರಾಣ. ಮೌನವಾಗಿರುವುದು ಎರಡು ರೀತಿ. ಒಂದು ಬೇಸರ, ದುಃಖ, ನೋವಾದಾಗ ಮೌನವಾಗಿರುತ್ತದೆ, ಒಬ್ಬಂಟಿಯಾಗಿರುತ್ತಾರೆ. ಆದರೆ ಅದು ನಿಜವಾದ ಮೌನವಲ್ಲ. ನಮ್ಮೊಂದಿಗೆ ನಾವು ಸುಮ್ಮನೆ ಪ್ರಶಾಂತವಾಗಿ, ಸಮಾಧಾನವಾಗಿ ಇರುವುದೇ ನಿಜವಾದ ಮೌನ ಧ್ಯಾನ. ಇದುವೇ ಯೋಗ. ನಿಶ್ಚಲತಾ ಸತ್ವವೇ ಗೀತಾಸಾರ. ಇದನ್ನೇ ನಾನು ಗೀತೆಯಲ್ಲಿ ಹೇಳಿರುವುದು. ಇದನ್ನು ಯಾರು ದಿನದಲ್ಲಿ ಸ್ವಲ್ಪ ಸಮಯವನ್ನು ಅನುಸರಿಸುವರೋ ಅವರು ಖಂಡಿತವಾಗಿಯೂ ಉನ್ನತವಾಗಿ ಬೆಳೆಯುವರು. ಆದರೆ ಈ ಸ್ಥಿತಿಯನ್ನು ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ತಿಳಿಯುವುದು ಉತ್ತಮ. ನೀವು ಕೇಳಬಹುದು, ಮೌನವಾಗಿರುವುದನ್ನು ಕಲಿಯಬೇಕೇ? ಹೌದು, ಮೌನವಾಗಿರುವುದು ಸುಲಭವಲ್ಲ. ಅದನ್ನು ಕಲಿಯಬೇಕು. ಬರೀ ಮಾತನಾಡದೇ ಇರುವುದು ಮೌನವಲ್ಲ, ಆಂತರಿಕವಾಗಿಯೂ ಮೌನವಾಗಿರಬೇಕು. ಇದುವೇ ಧ್ಯಾನ. ಇದನ್ನೇ ನಾವು ಗುರುವಿನ ಮುಖಾಂತರ ಕಲಿಯಬೇಕು. ಮೌನಕ್ಕೆ ಅಗಾಧ ಶಕ್ತಿ ಇದೆ. ಅದಕ್ಕೆ ಹಿರಿಯರು ಹೇಳುವರು, ಮಾತು ಬೆಳ್ಳಿ, ಮೌನ ಬಂಗಾರವೆಂದು. ನಮ್ಮ ಕಣ್ಣು ತಪ್ಪಿದರೆ ಗುರಿ ಮಾತ್ರ ತಪ್ಪುತ್ತದೆ. ಆದರೆ ಮನಸ್ಸು ತಪ್ಪಿದರೆ ನಮ್ಮ ಜೀವನದ ದಾರಿಯೂ ತಪ್ಪುತ್ತದೆ. ನಮ್ಮ ಶರೀರಕ್ಕೆ ಅಂಗವಾಗಿ ನಮ್ಮ ಜೀವನದ ದಾರಿಯೂ ತಪ್ಪುತ್ತದೆ. ನಮ್ಮ ಶರೀರಕ್ಕೆ ಅಂಗವ ವೈಫಲ್ಯವಿದ್ದರೂ ತೊಂದರೆ ಇಲ್ಲ. ಆದರೆ
ನಮ್ಮ ಆಲೋಚನೆಗಳಿಗೆ ಮಾತ್ರ ಅಂಗವೈಫಲ್ಯ ಆಗುತ್ತದೆ. ಆಲೋಚನೆಗಳಿಗೆ ವಿಕಾರತೆ, ವಿಕೃತಿ, ಹಿಂಸಾತ್ಮಕತೆಯಿಂದ ಕೂಡಿರಬಹುದು. ಅದು ಪ್ರಮಾದಕ್ಕೆ ದಾರಿಯಾಗುತ್ತದೆ. ಬದುಕುವುದಕ್ಕೆ ಹಣ ಎಷ್ಟು ಅವಶ್ಯಕತೆಯೋ ಹಾಗೆ ನಮ್ಮ ಊರು ಅಂತ ಹೇಳುವುದಕ್ಕೆ ಬಂಧುತ್ವವು ಅಷ್ಟೇ ಅವಶ್ಯ. ನಾವು ಹಸುವಿನಿಂದ ಇದ್ದರೂ ಹಾಗೆ ಆಲೋಚನೆಗಳಿಂದ ಇದ್ದರೂ ಸರಿಯಾದ ನಿದ್ದೆ ಬರುವುದಿಲ್ಲ. ಇದು ನಿಮ್ಮ ಅನುಭವಕ್ಕೂ ಬಂದಿರಬಹುದು. ಇತರರ ಕೆಟ್ಟ ಗುಣಗಳನ್ನು ಚಿಂತಿಸುತ್ತಾ ಸಮಯವನ್ನು ವ್ಯರ್ಥ ಮಾಡಬೇಡಿ. ನಂಬಿಕೆ ಎಂದರೆ ಮನುಷ್ಯ ಇದ್ದಾಗ ಒಂದು ರೀತಿ, ಇಲ್ಲದಿದ್ದಾಗ ಒಂದು ರೀತಿ ನಟಿಸುವ ಪಾತ್ರವಲ್ಲ. ಯಾವತ್ತೂ ಒಂದೇ ರೀತಿ ಇರುವ ಗುಣ. ಒಂದು ಬೀಜ ಮಣ್ಣಿನೊಂದಿಗೆ ಬೆರೆದು ಹೋರಾಡಿದರೆ ಮಾತ್ರವೇ ಮೊಳಕೆ ಹೊಡೆದು ಹೆಮ್ಮರವಾಗಿ ಬೆಳೆದು ಸ್ಥಿರವಾಗಿ ನಿಲ್ಲುತ್ತದೆ. ಹಾಗೆ ಮನುಷ್ಯ ಎಲ್ಲ ಕಷ್ಟಗಳನ್ನು ಎದುರಿಸಿ ಹೋರಾಡಿದರೆ ಮಾತ್ರವೇ ಜೀವನದಲ್ಲಿ ಪರಿಪೂರ್ಣವಾಗಿ ಬೆಳೆಯಬಲ್ಲ. ಎಲ್ಲ ಸಾಧಿಸಿದ ಮೇಲೆ ನಾವು ಆನಂದವಾಗಿರುತ್ತೇವೆ ಎಂದು ಭಾವಿಸಬಾರದು. ನಾವು ಆನಂದವಾಗಿ ಇದ್ದರೆ ಮಾತ್ರವೇ ಎಲ್ಲವನ್ನೂ ಸಾಧಿಸಲು ಸಾಧ್ಯವೆಂದು ನೆನಪಿಟ್ಟುಕೊಳ್ಳಿ. ಅಪಾಯ ಬಂದಾಗ ಎಲ್ಲ ದಾರಿಗಳು ಮುಚ್ಚಿ ಹೋದಾಗ ಮನೋಧೈರ್ಯವನ್ನು ಜೊತೆಗಿದ್ದರೆ ಖಂಡಿತವಾಗಿಯೂ ಯಶಸ್ಸಿಗೆ ಹತ್ತಿರವಾಗುವ ದಾರಿ ತಪ್ಪದೇ ದೊರೆಯುತ್ತದೆ. ವಿಶ್ವಾಸದಲ್ಲಿದೆ. ಆನಂದ ಅನ್ನುವುದು ಆಸ್ತಿಯ ಅಂತಸ್ತಿನ ಅಲ್ಲ, ಒಂದು ಅನುಭವ. ಆನಂದ ಅನ್ನೋದು ಆಸ್ತಿಯ ಅಂತಸ್ತಿನಲ್ಲಿ ಅಲ್ಲ, ಒಂದು ಅನುಭವದಿಂದ ಬರುವುದು. ಹಾಗೆ ಸಂತೋಷ ಅನ್ನುವುದು ಸಂಪತ್ತಿನಿಂದ ಅಲ್ಲ, ಸಂತೃಪ್ತಿ ಪಡುವ ಮನಸ್ಸಿನಿಂದ ಬರುತ್ತದೆ. ಪ್ರತಿದಿನವೂ ಯಾವುದೇ ವಿಷಯಕ್ಕೆ ಭಯ ಪಡುತ್ತಿದ್ದರೆ ಅಪಾಯ ಬರುತ್ತಲೇ ಇರುತ್ತದೆ. ತಪ್ಪು ಮಾಡದೆ ಹೊರತು ಹಾಗೆ ಯಾರಿಗೂ ಆಜ್ಞೆ ಮಾಡದೆ ಹೊರತು ಯಾರಿಗೂ ಭಯಪಡುವ ಅಗತ್ಯವಿಲ್ಲ. ಸಾಧಿಸುವ ಛಲ ಇಲ್ಲವರು ತನ್ನ ಜೀವನಕ್ಕೆ ಇಷ್ಟೇ ಎನ್ನುವರು. ಗೆಲ್ಲುವ ಛಲ ಇರುವರು ನನ್ನ ಜೀವನ ಇನ್ನೂ ಇದೆ ಎಂದು ಹೇಳುವರು. ವಿಚಿತ್ರವೇನೆಂದರೆ ಇದ್ದಾಗ ನಿರ್ಲಕ್ಷ್ಯ ಮಾಡುವುದು, ಆದರೆ ಕಳೆದುಕೊಂಡಾಗ ಹುಡುಕಲು ಆರಂಭಿಸುವರು. ಅವಸರ, ಅವಕಾಶ ಹಾಗೆ ಅವಮಾನ, ಈ ಮೂರು ಕೂಡ ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಪಾಠಗಳನ್ನು ಕಲಿಸುತ್ತವೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ.